ಪ್ರಶ್ನೆ ಮೂಡಿರಲೇಬೇಕು. ನಾನು ಆಗಲೇ ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿ ಜಿಲ್ಲೆಗೆ ಸೀಮಿತ ಮಾಡಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಅವರು ಎಂಟ್ರಿ ಹೊಡಿತಾ ಇಲ್ಲ ಈಗ ತಕ್ಕ ಮಟ್ಟಿಗೆ, ಮೇಲ್ನೋಟಕ್ಕೆ ಕಂಡು ಬಂದಾಗೆ. ನಿಜಕ್ಕೂ ಕಿಂಗ್ ಮೇಕರ್ ಆಗ್ತಾರ ಸತೀಶ್ ಜಾರಕಿಹೊಳಿ ಅವರು? ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ವ್ಯಕ್ತಿಗಳು ಮಿನಿಸ್ಟರ್ ಆಗ್ತಾರಾ? ಇಲ್ಲಪ್ಪ ಅಂತಂದರೆ ಇಲ್ಲೂ ಕೂಡ ಚೆಕ್ಮೇಟ್ ನೀಡ್ತಾರ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಬೆಳಗಾವಿಗೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರದ್ದೇ ಆದಂತಹ ಒಂದು ಸನ್ಮಾನ ಕೊಟ್ಟರು, ಒಂದು ಮಾನ ಕೊಟ್ಟರು, ಅವ್ರದ್ದೊಂದು ಘನತೆ, ಅವ್ರ ಗೌರವವನ್ನು ಕಾಪಾಡಿದ್ರು. ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಲಕ್ಷ್ಮಣ ಸವದಿ ಅವರನ್ನು ಕಡೆಗಾಣಿಸ್ತಾ ಇದ್ದಾರೆ ಇವರು ಡಿ ಕೆ ಶಿವಕುಮಾರ್ ಅವರು. ಬಟ್ ಲಕ್ಷ್ಮಣ ಸವದಿ ಅವರನ್ನು ಕಡೆಗಾಣಿಸಿದ್ರೆ ಮುಂಬರುವ ದಿನಗಳಲ್ಲಿ ಲಕ್ಷ್ಮಣ ಸವದಿ ಅವರು ಮತ್ತೆ BJPಗೆ ಹೋಗ್ತಾರಾ? ಕಾಂಗ್ರೆಸ್ಗೆ ಮತ್ತೆ ಟಗ್ ಆಫ್ ವಾರ್ ಕೊಡ್ತಾರಾ? ಎಲ್ಲ ಕಾದು ನೋಡಬೇಕಾಗಿರುವಂಥ ಪ್ರಶ್ನೆಗಳಿವು. ಲಕ್ಷ್ಮಣ ಸವದಿ ಅವರು, ಓಕೆನಾ, ಲಕ್ಷ್ಮಣ ಸವದಿ ಅವರು ಈ ಒಂದು ಪರ್ಟಿಕ್ಯುಲರ್ ಕ್ಯಾಬಿನೆಟ್